ನಮಸ್ಕಾರ ಸ್ನೇಹಿತರೆ, ಸ್ವಲ್ಪ ದಿವಸ ಗ್ಯಾಪ್ ಆಗಿತ್ತು. ಈಗ ಕಂಟಿನ್ಯೂ ಮಾಡೋಣ ಕ್ಲಾಸ್ನ. ಏನೆಲ್ಲ ಪ್ರಜಾವಾಣಿ ಪೇಪರಲ್ಲಿ ಬರ್ತಕ್ಕಂತಹ ಆ ಟಾಪಿಕ್ಗಳ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಅಷ್ಟೇ, ಜಾಸ್ತಿ ಹೊತ್ತು ಕುಯ್ಯೋಕೆ ಹೋಗೋಲ್ಲ. ಮತ್ತು ಪೇಪರಲ್ಲಿ ಏನು ಇಲ್ಲಿವರೆಗೂ ಕ್ವಶನ್ ಬಂದಿದೆ ಅದನ್ನೇ ಒಂದು ಸ್ವಲ್ಪ ಹೇಳಿಕೆ ರೂಪದಲ್ಲಿ ಹಾಕಿರ್ತೀನಿ. ನಿಮಗೆ ಕ್ಲಾಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಅಂತಂದು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ಗೆ ತಿಳಿಸಿ. ಓಕೆ, ಫಸ್ಟ್ ಕ್ವಶನ್ ಮೂವ್ ಆಗ್ಬಿಡೋಣ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ. ಫಸ್ಟ್ ಕ್ವಶನ್ ಏನಿಲ್ಲ. ಫಸ್ಟ್ ಕ್ವಶನ್ ಏನಪ್ಪ ಅಂದರೆ, ಕರ್ನಾಟಕದ ವಿಧಾನ ಪರಿಷತ್ತಿನ ಕುರಿತು ಹೇಳಿಕೆಯನ್ನು ಪರಿಗಣಿಸಿ. ಕರ್ನಾಟಕದ ವಿಧಾನ ಪರಿಷತ್ತನ್ನು ಕುರಿತು ಹೇಳಿಕೆಯನ್ನು ಪರಿಗಣಿಸಿ ಅಂತ ಒಂದು ಕ್ವಶನ್ ಇದೆ. ಎಲ್ಲ ಎಕ್ಸಾಮ್ಗಳಿಗೂ ಬರ್ತಾಯಿದೆ ಇತ್ತೀಚೆಗೆ. ಯಾಕೆಂದರೆ 4 ಜನ ಕರ್ನಾಟಕ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅದ್ರ ಮುಂದೆ ಯಾರ್ಯಾರ ಹೆಸರು ಬರುತ್ತೆ. ಅದಕ್ಕಿಂತ ಮುಂಚಾಗಿ ಎಕ್ಸಾಮ್ನಲ್ಲಿ ಏನು ಒಂದೊಂದು ಲೈನ್ ಹಾಕಿದ್ರೆ ಎಲ್ಲವೂ ಕ್ವಶನ್ ಕೇಳಿದ್ದಾರೆ. ಇದು KSRP PC ಕ್ವಶನ್ನು. ಇದು ಎಲ್ಲ ಎಕ್ಸಾಮ್ಗೂ ಅವಾಗ PC ಹಾರ್ಡ್ ಕ್ವಶನ್ಗಳಾಗಿತ್ತು ಬಿಡಿ. ಇದು PSI PC ಕ್ವಶನ್ಗೆ ಎಷ್ಟು ರಾಜ್ಯಗಳಿದೆ ಅಂತೇಳಿ. ಮತ್ತು ಇದನ್ನು ಕೇಳೋಣ ಒಂದು ಸಲ. ಏರಿಕೆ ಕ್ರಮದಲ್ಲಿ ಬರೀರಿ, ಇಳಿಕೆ ಕ್ರಮದಲ್ಲಿ ಬರೀ, ಯಾವ ರಾಜ್ಯ ಅತಿ ಹೆಚ್ಚಾಗಿದೆ, ಯಾವ ರಾಜ್ಯ ಕಡಿಮೆ ಇದೆ. ಓಕೆ, ನೋಡೋಣ ಮುಂದೆ. ಈಗ ಸದ್ಯಕ್ಕೆ ಮೂವ್ ಆಗೋಣ. ಫಸ್ಟ್ ಹೇಳಿಕೆನ ನೋಡೋಣ. ವಿಧಾನ ಪರಿಷತ್ನಲ್ಲಿ ಇರುವ ಒಟ್ಟು ಸ್ಥಾನ ಕರ್ನಾಟಕದ, ಆಮೇಲೆ ಬೇರೆ ತಿಳ್ಕೊಂಬಿಟ್ಟಿರ, ಕರ್ನಾಟಕದ ವಿಧಾನ ಪರಿಷತ್ತಲ್ಲಿರುವ ಒಟ್ಟು ಸ್ಥಾನಗಳ ಸಂಖ್ಯೆ 65. ಇದರಲ್ಲಿ 64 ಜನ ಚುನಾಯಿತ ಸದಸ್ಯರಾದರೆ ಇನ್ನುಳಿದು 11 ಜನ ನಾಮನಿರ್ದೇಶನಗೊಂಡಿರುತ್ತಾರೆ. ಒಂದನೇ ಹೇಳಿಕೆ. ಎರಡನೇ ಹೇಳಿಕೆ ಬಂದು, ಪ್ರಸ್ತುತ ಭಾರತದಲ್ಲಿ 7 ರಾಜ್ಯಗಳಲ್ಲಿ ಮಾತ್ರ 7 ರಾಜ್ಯಗಳಲ್ಲಿ ಮಾತ್ರ ವಿಧಾನ ಪರಿಷತ್ ಕಂಡುಬರುತ್ತದೆ. ಅತಿ ಹೆಚ್ಚು MLCಗಳನ್ನು ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ. ಅತಿ ಕಡಿಮೆ MLCಗಳನ್ನು ಹೊಂದಿರುವ ರಾಜ್ಯ ಜಮ್ಮು ಕಾಶ್ಮೀರ. 3 ಹೇಳಿಕೆ ಕೊಟ್ಟಿದ್ದೀನಿ, ನೋಡೋಣ ಕೆಳಗಡೆ ಹೇಳಿಕೆ ಯಾವುದು ಸರಿಯಾಗಿದೆ. 1 ಹೇಳಿಕೆ ಮಾತ್ರ ಸರಿ, 1 ಮತ್ತು 2 ಹೇಳಿಕೆ ಮಾತ್ರ ಸರಿ, ಇದು ಮಾತ್ರ ಸರಿ. ಮೇಲಿನ ಎಲ್ಲ ಹೇಳಿಕೆ ಸರಿ, ಮೇಲಿನ ಯಾವ ಹೇಳಿಕೆಯೂ ಸರಿ ಇಲ್ಲ. ಆದರೆ ರೈಟ್ ಆನ್ಸರ್ ಬಂದು ಮೇಲಿನ ಎಲ್ಲ ಹೇಳಿಕೆಗಳು ಕೂಡ ಕರೆಕ್ಟಾಗಿವೆ. ಮೇಲಿನ ಎಲ್ಲ ಹೇಳಿಕೆಗಳು ಕೂಡ ಕರೆಕ್ಟಾಗಿದ್ದಾವೆ. ಒಂದು ಸಲ ಕ್ವಶನ್ ಏನಂತಪ್ಪ ಕೇಳೋಣ ಅಂದರೆ, KSRP PC ಕ್ವಶನಲ್ಲಿ ಕರ್ನಾಟಕದ ವಿಧಾನ ಪರಿಷತ್ಗೆ ಚುನಾಯಿತ ಸದಸ್ಯರಿಂದ ಆಯ್ಕೆಯಾಗುವುದು ಎಷ್ಟು ಜನ ಅಂತ ಕೇಳಿದೆ. ನಾನು ತಪ್ಪಾಗಿ ಬಂದಿದ್ದೀನಿ. 64 ಜನ ಅಷ್ಟೇನಾ? ಇನ್ನು 11 ಜನ ನಾಮನಿರ್ದೇಶನಗೊಂಡಿರ್ತಾರೆ. ಟೋಟಲ್ 75 ಜನ. ನಾವು ಓದಬೇಕಾದ್ರೆ ಎಲ್ಲ ಓದಿರ್ತೀವಿ, ಅದೇ ನೆನಪಿಗೋಸ್ಕರ 75 ಅಂತಲೇ ಹಾಕ್ಬರೋದು. ಚುನಾಯಿತ ಸದಸ್ಯರು ಅಂತ ಕೇಳಿದ ಒಂದು ಸೆಂಟೆನ್ಸು, ಚುನಾಯಿತ ಸದಸ್ಯರು 64 ನೆನಪಿರಲಿ. ನಾಮನಿರ್ದೇಶನಗೊಂಡವರು ರಾಜ್ಯಪಾಲರು ನೇಮಕ ಮಾಡ್ತಾರೆ, 11 ಜನ ಇರ್ತಾರೆ. ಇದಕ್ಕೆ ಆನ್ಸರ್ ಬಂದು ಗೊತ್ತಾಯ್ತಲ್ಲ, ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿದ್ದಾವೆ. ಹಾಗಾದರೆ ಕರ್ನಾಟಕದ ವಿಧಾನ ಪರಿಷತ್ಗೆ ಇತ್ತೀಚೆಗೆ ಆಯ್ಕೆಯಾದವರು ಎಷ್ಟು ಜನ ಅಂತ ಆಗಲೇ ಹೇಳೋದಲ್ಲ. ಒಬ್ಬರು ಬಂದು ಕೆ ಶಿವಕುಮಾರ್, HF ಜಕ್ಕಪ್ಪನವರು, ಡಾಕ್ಟರ್ ಆರತಿ ಕೃಷ್ಣ, ರಮೇಶ್ ಬಾಬು, ಇವರು 4 ಜನ ಕೂಡ ಇತ್ತೀಚೆಗೆ ವಿಧಾನ ಪರಿಷತ್ಗೆ ಆಯ್ಕೆಯಾಗಿದ್ದರೆ ಇಲ್ಲಿ ಕಾಂಗ್ರೆಸ್ 37 ಮೆಜಾರಿಟಿ ಬರುವ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಯಾಕೆಂದರೆ ಒಂದು ಪಕ್ಷೇತರ ಬಗ್ಗೆ ಆಯ್ಕೆಯಾಗಿದೆ, ಹಾಗಾಗಿ ಮೆಜಾರಿಟಿ ಬರುವ ಲಕ್ಷಣ ಇದೆ. ನೋಡೋಣ, ಏನಾಗಲಿ ಅದು ನಮಗೆ ಬೇಕಿಲ್ಲ. ಈಗ ನಮ್ಮ ಎಕ್ಸಾಮ್ ಪರ್ಪಸ್ ಇಷ್ಟು ಮಾಹಿತಿ ಬೇಕು. ವಿಧಾನ ಪರಿಷತ್ ಹೊಂದಿರುವ ರಾಜ್ಯಗಳ ಸಂಖ್ಯೆ ಆಗಲೇ ಹೇಳಿದ್ದೀನಿ. ಹಾಗಾದರೆ ಯಾವ್ಯಾವ ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇದೆ, ಅಲ್ಲಿ ಎಷ್ಟು ಸ್ಥಾನಗಳಿವೆ, ಇದನ್ನೆಲ್ಲ ಮಾಹಿತಿ ನೋಡೋಣ. ಆಂಧ್ರ ಪ್ರದೇಶದಲ್ಲಿ 58 ವಿಧಾನ ಪರಿಷತ್ ಸ್ಥಾನಗಳಿವೆ. ತೆಲಂಗಾಣ 40, ತೆಲಂಗಾಣ 40. ಬಿಹಾರ 75 ಸ್ಥಾನಗಳು. ಜಮ್ಮು ಕಾಶ್ಮೀರ ಅತಿ ಕಡಿಮೆ 36. ಕರ್ನಾಟಕ 75. ಮಹಾರಾಷ್ಟ್ರ 78. ಸಾವಿರ ಅಲ್ಲ, ಬರೀ 100. ಆಗಲೇ ಕೇಳಿದ್ನಲ್ಲ, ಏನಪ್ಪ ಅಂದರೆ ಅತಿ ಹೆಚ್ಚು MLCಗಳನ್ನು ಹೊಂದಿರುವ ರಾಜ್ಯ UP. ಅತಿ ಕಡಿಮೆ MLC ಹೊಂದಿರುವ ರಾಜ್ಯ ಜಮ್ಮು ಕಾಶ್ಮೀರ. ಇಲ್ಲಿಗೆ ಆನ್ಸರ್ ಸಿಗುತ್ತೆ ನೋಡಿ ನಿಮಗೆ. ನೋಡಿ, ಉತ್ತರ ಪ್ರದೇಶದಲ್ಲಿ 100 ಇದ್ದರೆ ಕಡಿಮೆ, ಜಮ್ಮು ಕಾಶ್ಮೀರ 36 ಕಡಿಮೆ, ಜಮ್ಮು ಕಾಶ್ಮೀರ 36 ಸಿಗ್ತಾ ಆನ್ಸರು. ನೆಕ್ಸ್ಟ್ ನೋಡೋಣ. ಇಲ್ಲಿವರೆಗೂ ವಿಧಾನ ಪರಿಷತ್ಗೆ ಆಯ್ಕೆಗೊಂಡ ಮಹಿಳೆಯರ ಸಂಖ್ಯೆ, ಇಲ್ಲಿವರೆಗೂ ಕೂಡ ವಿಧಾನ ಪರಿಷತ್ಗೆ ಆಯ್ಕೆಗೊಂಡಿರುವ ಕೇವಲ ಮಹಿಳೆಯರ ಸಂಖ್ಯೆ 5 ಮಾತ್ರ. ಅವು ಯಾವ ಅಂದರೆ ಬಲ್ಕಿಸ್ ಬಾನು, ಅದೇ ರೀತಿ ಉಮಾಶ್ರೀ, ಆರತಿ ಕೃಷ್ಣ ಇತ್ತೀಚೆಗೆ ರೀಸೆಂಟಾಗಿ ಆಯ್ಕೆಯಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ. ಇಷ್ಟು 3 ಜನಗಳು ಕೂಡ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ಹೇಮಲತಾ ನಾಯಕ್, ಭಾರತಿ ಶೆಟ್ಟಿ BJPಯಿಂದ ಇವರೊಬ್ಬರು ಆಯ್ಕೆಯಾಗಿರ್ತಾರೆ. ಒಟ್ಟು 5 ಜನ ಇದುವರೆಗೂ ವಿಧಾನ ಪರಿಷತ್ಗೆ ಆಯ್ಕೆಯಾಗಿರ್ತಕ್ಕಂಥ ಮಹಿಳೆಯರ ಸಂಖ್ಯೆ. ಅದೇ ರೀತಿಯಾಗಿ ಮುಂದಿನ ವಿಧಾನ ಪರಿಷತ್ ರಚನೆ ಮತ್ತು ವಿಸರ್ಜನೆ ಕಾರ್ಯಗಳ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ವಿಧಿ 169 ಒಂದು ರಾಜ್ಯದ ಶಾಸಕಾಂಗವು ವಿಶೇಷ ಬಹುಮತದೊಂದಿಗೆ ನಿರ್ಣಯವನ್ನು ಅಂಗೀಕರಿಸಿದರೆ ಭಾರತದ ಸಂಸತ್ತು ರಾಜ್ಯದ ವಿಧಾನ ಪರಿಷತ್ ರಚಿಸಬಹುದು ಅಥವಾ ರದ್ದುಗೊಳಿಸಬಹುದು ಅಂತ ತಿಳಿಸುತ್ತದೆ. ವಿಧಿ 171 ಒಂದು ರಾಜ್ಯದ ವಿಧಾನ ಪರಿಷತ್ ರಾಜ್ಯದ ವಿಧಾನಸಭೆಯ ಒಟ್ಟು ಬಲದ 3/1 ಭಾಗಕ್ಕಿಂತ ಹೆಚ್ಚು ಹೊಂದಿರಬಾರದು ಮತ್ತು 40 ಸದಸ್ಯರಿಗಿಂತ ಕಡಿಮೆ ಇರಬಾರದು ಅಂತ ತಿಳಿಸುತ್ತೆ. ಈಗ ನಮ್ಮಲ್ಲಿ 75 ಜನ ಇದ್ದೀವಿ. 224 ಸ್ಥಾನದಲ್ಲಿ ಡಿವೈಡೆಡ್ ಮಾಡಿದ್ರೆ 3 ಇಷ್ಟು ಸ್ಥಾನಗಳು ಬರ್ತವೆ ಅಂತೆ.
ಅಷ್ಟೇ ಮಾಹಿತಿ ಅದು ಗೊತ್ತಾಯ್ತಲ್ಲ. 40 ಸದಸ್ಯರಂತೆ ಕಡಿಮೆ ಇರಬಾರ್ದು, 1/3 ಅಷ್ಟಕ್ಕಿಂತ ಹೆಚ್ಚು ಇರಬಾರ್ದು ಅಂತ ತಿಳಿಸ್ತಾರೆ ವಿಧಾನ ಪರಿಷತ್. ಇದು 2 ವಿಧಿಗಳು ಇಂಪಾರ್ಟೆಂಟ್ ಇದೆ ನೋಡಿ. 69 ಏನಂದರೆ ಒಂದು ವಿಧಾನ ಪರಿಷತ್ ರಚಿಸ್ಬೋದು ಅಥವಾ ರದ್ದುಗೊಳಿಸ್ಬೋದು. 71ನೇ ವಿಧಿ ಏನಿರುತ್ತೆ, ಇಷ್ಟು ಜನಗಳಿಗಿಂತ ಹೆಚ್ಚಿರಬಾರ್ದು, ಇಷ್ಟು ಜನಗಳಿಗಿಂತ ಕಡಿಮೆ ಇರಬಾರ್ದು ಅಂತ ತಿಳಿಸಿದೆ ಮಾಹಿತಿ. ಓಕೆ, ಅದೇ ರೀತಿಯಾಗಿ ವಿಧಾನ ಪರಿಷತ್ಗೆ ಆಯ್ಕೆ ಇದು ನೋಡಿ, ಇತ್ತೀಚೆಗೆ ಹೇಳಿಕೆ ರೂಪ ಬಂದಾಗ ಈ ಥರ ಕ್ವಶನ್ ಒಗೆದಿದ್ದ ಈ ಥರ ಕ್ವಶನ್ನ PSI PC ಹಾಕಿದ್ದಾನೆ. 25 ಜನ 1/3 ಭಾಗದಷ್ಟು MLCಗಳು ರಾಜ್ಯದ ಶಾಸಕರಿಂದ ಆಯ್ಕೆ ಆಗ್ತಾರೆ. 25 ಜನ. ಇನ್ನು 25 ಜನ ಏನಂದರೆ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳು ಹಾಲಿ ಸದಸ್ಯರನ್ನೊಳಗೊಂಡಂತೆ ವಿಶೇಷ ಬಹುಮತದೊಂದಿಗೆ 1/3 ಭಾಗದಷ್ಟು ಆಯ್ಕೆ ಆಗ್ತಾರೆ. ಇಲ್ಲಿ 25 ಇಲ್ಲೇ 50 ಜನ ಆಗೋದ್ರ. ಇನ್ನು 7 ಜನ ಶಿಕ್ಷಕರ ಕ್ಷೇತ್ರದಿಂದ 1/12 ಮತ್ತು ನೋಂದಾಯಿತ ಪದವೀಧರರು ಮತ್ತೊಂದು ಭಾಗದಿಂದ, ಅಂದರೆ 7 ಜನ ಶಿಕ್ಷಕರ ಕ್ಷೇತ್ರದಿಂದ, 7 ಜನ ನೋಂದಾಯಿತ ಪದವೀಧರರ ಕ್ಷೇತ್ರದಿಂದ, ಒಟ್ಟು 64 ಆಯಿತು ನೋಡಿ, ಒಟ್ಟು 64 ಆಯಿತು. ಅದೇ ರೀತಿಗೆ ಉಳಿದ 11 ಜನ ಸದಸ್ಯರನ್ನು ಸಾಹಿತ್ಯ, ವಿಜ್ಞಾನ, ಕಲೆ, ಸಂಗೀತ, ಸಹಕಾರ ಚಳುವಳಿ, ಸಮಾಜ ಸೇವೆ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದನ್ನು ಯಾರು ನೇಮಕ ಮಾಡ್ತಾರೆ? ರಾಜ್ಯಪಾಲರು ನೇಮಕ ಮಾಡ್ತಾರೆ. ನೋಡಿ, ಇದು ನೆನ್ಪಿಟ್ಕೊಳ್ಳಿ. 25 ಜನ 1/3 ಎಲ್ಲಿಂದ ಆಯ್ಕೆ ಆಗ್ತಾರೆ? MLC ರಾಜ್ಯದ ಶಾಸಕರಿಂದ ಆಯ್ಕೆ ಮಾಡ್ತಾರೆ. ಇನ್ನು 25 ಜನ ಯಾರು ಆಯ್ಕೆ ಮಾಡ್ತಾರೆ? ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳು ಹಾಲಿ ಸದಸ್ಯರನ್ನೊಳಗೊಂಡ ವಿಶೇಷ ಮತದಾನದಿಂದ 1/3 ಭಾಗದಷ್ಟು 25 ಜನ ಆಯ್ಕೆ ಮಾಡ್ತಾರೆ. ಒಟ್ಟು 50 ಜನ ಆಯಿತು. ಇಲ್ಲಿ 7 ಜನ ಶಿಕ್ಷಕರ ಕ್ಷೇತ್ರದಿಂದ, ಇನ್ನು 7 ಜನ ನೋಂದಾಯಿತ ಪದವೀಧರರ ಕ್ಷೇತ್ರದಿಂದ, ಒಟ್ಟು 14 ಜನ, ಒಟ್ಟು 64 ಜನ ಚುನಾಯಿತ ಸದಸ್ಯರಿಂದ ಆಯ್ಕೆ ಆಗುತ್ತಾರೆ. ಇನ್ನು 11 ಜನ ಮಾತ್ರ ನಾಮನಿರ್ದೇಶಕಗೊಂಡವರು ಆಯ್ಕೆ ಆಗ್ತಿದ್ದಾರೆ. ಮರ್ತೋಗ್ಬಾರ್ದು, ಯಾವುದೇ ಕಾರಣಕ್ಕೂ ಕ್ವಶನ್ಗಳನ್ನ ಮರಿಬಾರ್ದು. ಇನ್ನೊಂದು ನೋಡಿ, 2ನೇ ಕ್ವಶನ್ಗೆ ಹೋಗೋಣ. ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಇವೆಲ್ಲ ನೀವು ಓದ್ಕೊಂಡಿರ್ತೀರ ಆಲ್ಮೋಸ್ಟ್ ಅಲ್ಲೋ, ನೀವು ಬುದ್ಧಿವಂತರಿದ್ದೀರ, ನಮಗಿಂತ ಶಾಣೆ ಇರ್ತೀರ. ಇಲ್ಲಿ ಏನಪ್ಪ ವಿಶೇಷ ಅನ್ನಂದರೆ, ನೀವು ಒಂದು ಸಲ ಓದಿ ಬಿಟ್ಬಿಟ್ಟಿರ್ತೀರ. ಒಂದು ಸಲ ಕ್ಲಾಸ್ ನೋಡಿ, ಒಂದು ಸಲ ಓದ್ಬಿಟ್ರೆ ಯಾವುದೇ ಕಾರಣಕ್ಕೂ ಮರ್ತೋಗಲ್ಲ. ಇದು ಒಂದು ಟೆಕ್ನಿಕ್. ಅಂದರೆ ನಾವು ಒಂದು ಸಲ ಓದ್ಬಿಟ್ಟು ನಾವು ಓದಿರೋದೇ ಮೈಂಡಲ್ಲಿರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಬೇರೆಯವ್ರದ್ದು ಒಂದು ಸ್ವಲ್ಪ ಅನಲೈಸ್ ಮಾಡ್ತಿರ್ಬೇಕು, ನಿಮ್ಮ ಫ್ರೆಂಡ್ಸ್ ಜೊತೆ ಚರ್ಚೆ ಮಾಡ್ತಿರ್ಬೇಕು, ಟ್ರೆಂಡಲ್ಲಿ ಏನು ಹೋಗ್ತಿದೆ ಅದ್ರ ಬಗ್ಗೆನೇ ಗಮನ ಹರಿಸ್ತಾ ಇರಬೇಕು. ಆವಾಗ ನಾವು ಕಾಂಪಿಟೇಟಿವ್ಗೆ ಪಕ್ಕ ರೆಡಿ ಆಗ್ತಿದ್ದೀವಿ ಅಂತ ಅರ್ಥ. 2ನೇ ಕ್ವಶನ್ ನೋಡೋಣ. ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಒಂದಿದೆ. ಕೆಳಕಂಡ ಹೇಳಿಕೆಯನ್ನು ಪರಿಗಣಿಸಿದೆ. ಇತ್ತೀಚೆಗೆ ಕರ್ನಾಟಕ ರತ್ನ ಮರಣೋತ್ತರವಾಗಿ ವಿಷ್ಣುವರ್ಧನ್ ಮತ್ತು ಸರೋಜಾದೇವಿಯವರಿಗೆ ನೀಡಲಾಗಿದೆ. ಇಲ್ಲಿವರೆಗೂ ಕರ್ನಾಟಕ ರತ್ನ ಪ್ರಶಸ್ತಿನ 12 ಜನರಿಗೆ ಕೊಟ್ಟಿದ್ದು, ಇವು 3 ಮರಣೋತ್ತರವಾಗಿ ನೀಡಲಾಗಿದೆ. 3 ಜನಕ್ಕೆ ಕೇವಲ ಮರಣೋತ್ತರವಿದೆ. ಹೇಳಿಕೆಗಳು ಎಷ್ಟು ಸರಿ ಅಂತ ಹೇಳಿದ್ದೀನಿ. 1 ಹೇಳಿಕೆ ಮಾತ್ರ ಸರಿನಾ, 2 ಹೇಳಿಕೆ ಮಾತ್ರ ಸರಿನಾ, ಮೇಲಿನ 2 ಸರಿನಾ, ಮೇಲಿನ ಯಾವುದು ಸರಿಯಿಲ್ಲ. ಇಲ್ಲಿಗೆ ಬಂದು ಆನ್ಸರು 2 ಹೇಳಿಕೆಗಳು ಕೂಡ ಕರೆಕ್ಟಾಗಿದೆ. ಇಲ್ಲಿವರೆಗೂ 12 ಜನಕ್ಕೆ ಪ್ರಶಸ್ತಿ ಕೊಟ್ಟರೆ, ಅದರಲ್ಲಿ ಈ 3 ಜನಕ್ಕೆ ಮರಣೋತ್ತರವಾಗಿ ನೀಡಲಾಗಿದೆ. ಇತ್ತೀಚೆಗೆ ಕೊಟ್ಟರು ವಿಷ್ಣುವರ್ಧನ್, ಸರೋಜಾದೇವಿ ಬಗ್ಗೆ ಒಂದು ಸ್ವಲ್ಪ ಸಂಪೂರ್ಣವಾದ ಮಾಹಿತಿ ತಿಳ್ಕೊಳ್ಳಿ. ಅವ್ರು ಹುಟ್ಟೂರು ಯಾವುದು, ಅವ್ರು ಯಾವ ಫಿಲಮಲ್ಲಿ ಫಸ್ಟಿಗೆ ಆ್ಯಕ್ಟಿಂಗ್ ಮಾಡ್ತಾರೆ, ಇದೊಂದು ಸ್ವಲ್ಪ ತಿಳ್ಕೊಳ್ಳಿ. ನೋಡಿ, ಚಿತ್ರ ಹಾಕಿದ್ದೀನಿ ನಮ್ಮ ಬಾಸ್ ವಿಷ್ಣುವರ್ಧನ್ ಮತ್ತು ಸರೋಜಾದೇವಿ ಮೇಡಮ್ ಅವರು. ಅದೇ ರೀತಿಯಾಗಿ ಇಲ್ಲಿವರೆಗೂ ಕೂಡ ಯಾವಾಗ ಮೊದಲನೇ ಪ್ರೈಸ್ ಕೊಟ್ಟರು ಅಂದರೆ ಕುವೆಂಪಿಗೆ 1992 ಸ್ಥಾಪನೆ ಆಗಿದೆ, 1992. ಅದೇ ರೀತಿಯಾಗಿ ರಾಜ್ಕುಮಾರ್, ನಿಜಲಿಂಗಪ್ಪ, CNR ರಾವ್, ಭೀಮಸೇನಿ ಇವನು ಕೇಳ್ತಾರೆ ನೋಡಿ. ಕ್ಷೇತ್ರಗಳು ಕೊಟ್ಟರಲ್ಲ, ಯಾವ ಕ್ಷೇತ್ರದಲ್ಲಿ ಇವ್ರಿಗೆ ಪ್ರಶಸ್ತಿ ಕೊಟ್ಟಲಾಗಿದೆ ಅಂತ ಕೇಳ್ಬೋದು. ಇವಾಗ ಕೊಟ್ಟಿರೋದಕ್ಕೆ ಅವ್ರಿಗೆ ಸಿನಿಮಾ ನೋಡಿ, ಕೆಳಗಡೆ 3 ಕೂಡ ಸಿನಿಮಾ ಇರುತ್ತೆ. ವೀರೇಂದ್ರ ಹೆಗಡೆ ಸಮಾಜ ಸೇವೆ ಗ್ರಾಮೀಣ ಅಭಿವೃದ್ಧಿ 2009 ಕೊಟ್ಟಿರ್ತಾರೆ. ಶಿವಕುಮಾರ್ ಸ್ವಾಮೀಜಿ ನಮ್ಮ ದೇವರು, ದೇಜೇಗೌಡರು ನೋಡಿ ಇಷ್ಟು ಜನ ಕೊಟ್ಟಿದ್ದಾರೆ. ಇಲ್ಲಿ 10 ಇದೆ, ಅವರಿಬ್ಬರು 12 ಜನ ಆಯಿತು. ಅದೇ ರೀತಿಯಾಗಿ ಸಗಟು ಮತ್ತು ಚಿಲ್ಲರೆ ಹಣದುಬ್ಬರವನ್ನು ಅಳೆಯಲು ಯಾವ ಮಾಪನವನ್ನು ಬಳಸುತ್ತಾರೆ? ಸಗಟು ಮತ್ತು ಚಿಲ್ಲರೆ ಹಣದುಬ್ಬರವನ್ನು ಅಳೆಯಲು ಯಾವ ಮಾಪನವನ್ನು ಬಳಸುತ್ತಾರೆ ಅಂದರೆ ಸಗಟು ಬೆಲೆ ಮತ್ತು ಗ್ರಾಹಕ ಬೆಲೆ ಸೂಚ್ಯಂಕ. ಸಗಟು ಬೆಲೆ ಸೂಚ್ಯಂಕ ಮಾತ್ರ, ಗ್ರಾಹಕ ಬೆಲೆ ಸೂಚ್ಯಂಕ ಮಾತ್ರ, ಮೇಲಿನ ಯಾವುದಿಲ್ಲ. ಆನ್ಸರ್ ಬಂದು ಸಗಟು ಬೆಲೆ ಸೂಚ್ಯಂಕ ಮತ್ತು ಗ್ರಾಹಕ ಬೆಲೆ ಸೂಚ್ಯಂಕ. ಇವೆರಡನ್ನು ಮಿಲನ್ ಮಾಡಿ NSO ಮಾಡಿದ್ದಾರೆ. ಇವಾಗೆಲ್ಲ NSO ನೋಡ್ತಾರೆ. ಎಕನಾಮಿಕ್ಸ್ ಕ್ಲಾಸ್ ನೋಡಿ, ಅದು ಅರ್ಥ ಆಗುತ್ತೆ. ಮುಂದೆ ಕ್ವಶನ್ ನೋಡೋಣ. 4ನೇ ಕ್ವಶನು. ರಾಷ್ಟ್ರೀಯ ಆಯುಷ್ ಮಿಷನ್ ಶೃಂಗಸಭೆ 2025 ಎಲ್ಲಿ ನಡೆಯಿತು? ರಾಷ್ಟ್ರೀಯ ಆಯುಷ್ ಮಿಷನ್ ಶೃಂಗಸಭೆ 2025 ನಡೆಯುತ್ತೆ ನವದೆಹಲಿ, ಮುಂಬೈ, ಕರ್ನಾಟಕ, ತಮಿಳುನಾಡು. ಇದು ಆನ್ಸರ್ ಬಂದು ನವದೆಹಲಿಯಲ್ಲಿ ನಡೆದಿದೆ. ಅದೇ ರೀತಿಗೆ ಮುಂದಿನ ಕ್ವಶನ್. ಭಾರತದ ಅತಿ ದೊಡ್ಡ ಲಿಥಿಯಂ ಆಗಬೇಕು. ಲಿಥಿಯಂ ಅಯಾನ್ ಬ್ಯಾಟರಿ ಉತ್ಪಾದನಾ ಆಗಬೇಕು ಘಟಕವನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಅಂದರೆ ಹರಿಯಾಣ, ಜಮ್ಮು ಕಾಶ್ಮೀರ, ವೆಸ್ಟ್ ಬೆಂಗಾಲ್, ಒಡಿಶಾ. ಆನ್ಸರ್ ಬಂದು ಎಲ್ಲಪ್ಪ ಸ್ಥಾಪನೆ ಮಾಡಿದ್ದಾರೆ ಅಂದರೆ ಹರಿಯಾಣದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ನೋಡಿ, ಭಾರತದ ಅತಿ ದೊಡ್ಡ ಲಿಥಿಯಂ ಅಯಾನ್ ಬ್ಯಾಟರಿ ಉತ್ಪಾದನಾ ಘಟಕವನ್ನು ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂದರೆ ಹರಿಯಾಣದಲ್ಲಿ. ಅದೇ ರೀತಿಗೆ ಮುಂದಿನ ಕ್ವಶನ್ ನೋಡೋಣ. ಭೂಕುಸಿತದಿಂದಾಗಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ರಾಟಲ್ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬಂದಿದೆ ಅಂದರೆ ಜಮ್ಮು ಕಾಶ್ಮೀರ, ಹರಿಯಾಣ, ದೆಹಲಿ,
ಪಂಜಾಬ್. ಆನ್ಸರ್ ಬಂದು ಜಮ್ಮು ಕಾಶ್ಮೀರದಲ್ಲಿ ರಾಟಲ್ ರಿವರ್ ಯೋಜನೆ ಯಾವುದಕ್ಕೆ ಅಂದರೆ ಜಿನಾಬ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು ಪ್ರಮುಖ ಕೆಲವೊಂದು ವಿಶೇಷ ಅಂದರೆ ಮೊದಲಿಗೆ ಯಾವ ವಿದ್ಯುತ್ ಅಂತ ಒಂದು ಸ್ವಲ್ಪ ಮಾಹಿತಿ ಹಾಕಿದೆ ನೋಡ್ಕೊಳ್ಳಿ. ಕೊಯ್ನಾ ಜಲವಿದ್ಯುತ್ ಯೋಜನೆ ಭಾರತದ ಅತಿ ದೊಡ್ಡ ಜಲವಿದ್ಯುತ್ ಸ್ಥಾವರವಾಗಿದೆ. ವಿದ್ಯುತ್ ಮಿಸ್ ಆಗ್ಬಿಡುತ್ತಲ್ಲ ಯಾಕೋ ವಿದ್ಯುತ್ ಕೊಯ್ನಾ ಜಲವಿದ್ಯುತ್ ಯೋಜನೆಯು ಭಾರತ ಅತಿ ದೊಡ್ಡ ಜಲವಿದ್ಯುತ್ ಸ್ಥಾವರವಾಗಿದೆ. ಮೊದಲ ಜಲವಿದ್ಯುತ್ ಕೇಂದ್ರ ಶಿವನಸಮುದ್ರ 1902ರಲ್ಲಿ. ತೆಹರಿ ಜಲವಿದ್ಯುತ್ ಯೋಜನೆ ದೇಶದ ಅತಿ ಎತ್ತರದ ಜಲವಿದ್ಯುತ್ ಯೋಜನೆ. ತೆಹರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು ಕರೆಕ್ಟ್ ಇದೆ. ಇವೆಲ್ಲ ಒಂದು ಹೇಳಿಕೆ ರೂಪ ಅಷ್ಟೇ. ನಾಥ್ಪಾ ಚಕ್ರಿ ಜಲವಿದ್ಯುತ್ ಸ್ಥಾವರವು ದೇಶದ ಅತಿ ದೊಡ್ಡ ಭೂಗತ ಜಲವಿದ್ಯುತ್ ಯೋಜನೆ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ಬಂದು ಯಾವುದಂದರೆ ವರಹಿ ಭೂಗತ ಜಲವಿದ್ಯುತ್ ಯೋಜನೆ ಇದೆ. ಅದೇ ರೀತಿಯಾಗಿ ಸರ್ದಾರ್ ಸರೋವರ್ ಅಣೆಕಟ್ಟು ಪ್ರಪಂಚದ ಅತಿ ದೊಡ್ಡ ಎರಡನೇ ಕಾಂಕ್ರೀಟ್ ಅಣೆಕಟ್ಟಾಗಿದೆ. ಓಕೆ, ನಾನು ಜಾಸ್ತಿ ಎಳೆದಾಡೋಕ್ಕೆ ಹೋಗಲ್ಲ. ಸಿಂಪಲ್ಲಾಗಿ ನಿಮಗೆ ಒಂದು ಸಲ ಕ್ಲಾಸ್ ಕೇಳಿದ್ರೆ ಅರ್ಥ ಆಗಬೇಕು. ಆ ಥರ ಎಲ್ಲ ಪಾಯಿಂಟ್ಸು ಸೇರಿಸಿರ್ತೀನಿ. ನಾನು ಕೊಟ್ಟಂಥ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಮುಂದಿನ ತರಗತಿಗೆ ಸಿಗೋಣ.